ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 1ನ ವಿದ್ಯಾರ್ಥಿಗಳು ಬರೆದಿರುವಂಥವರೆಲ್ಲರೂ ಕೂಡ ಇವತ್ತು ಅಂದರೆ ಏಪ್ರಿಲ್ 5ನೇ ತಾರೀಕಿನಂದು ಬೆಳಿಗ್ಗೆಯಿಂದನೂ ಕೂಡ ಅಥವಾ ರಾತ್ರಿಯಿಂದನೇ ಕೂಡ ವಿದ್ಯಾರ್ಥಿಗಳು ಒಂದು ಎಕ್ಸೈಟ್ಮೆಂಟ್ ಖುಷಿ ಅಥವಾ ಆತಂಕ ಎಲ್ಲ ಭಯ ಇರುವಂಥದ್ದಾಗಿರುತ್ತೆ. ಬೆಳಿಗ್ಗೆಯಿಂದನೂ ಕೂಡ ವಿದ್ಯಾರ್ಥಿಗಳು ಮೊಬೈಲನ್ನು ಇಟ್ಕೊಂಡು ಏಪ್ರಿಲ್ 5ನೇ ತಾರೀಕು ಇವತ್ತು ರಿಸಲ್ಟ್ ಬರ್ತಿದೆಯಂತೆ, ರಿಸಲ್ಟ್ ಅಂತೆ ಹಾಗೆ ಹೀಗೆ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಸುದ್ದಿಗಳು ಕೂಡ ಬಂದಿದ್ವು. ವಿದ್ಯಾರ್ಥಿಗಳು ಕೂಡ ಚೆಕ್ ಮಾಡ್ತಾನೆ ಇದ್ರು ಬೆಳಿಗ್ಗೆಯಿಂದನೂ ಕೂಡ, ಅಥವಾ ಅವರ ಫ್ರೆಂಡ್ಸ್ಗಳಿಗಾಗಿರ್ಬೋದು ಅಥವಾ ಎಲ್ಲರನ್ನ ಕೂಡ ಕೇಳ್ತಿರೋ ಅಥವಾ ಶಿಕ್ಷಕರನ್ನ ಕೇಳೋದು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾಗಳಲ್ಲಿ ವಿದ್ಯಾರ್ಥಿಗಳು ಬೆಳಗಿಂದ ಹುಡುಕಾಟವನ್ನು ನಡೆಸಿರೋದಾಗಿರುವಂಥದ್ದು. ಅಂದ್ರೆ ಏಪ್ರಿಲ್ 5ನೇ ತಾರೀಕಿನಂದು ಇಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆಲ್ಲ ರಿಸಲ್ಟ್ ಬರುತ್ತೆ ಅಂತ ಸುದ್ದಿ ಆದ್ರೂ ಕೂಡ ಇನ್ಯಾಕೆ ರಿಸಲ್ಟ್ ಬಂದಿಲ್ಲ. ಸೊ ಅಥವಾ ವಿದ್ಯಾರ್ಥಿಗಳು ಇನ್ಸ್ಟಾಮಲ್ಲಿ ಕೂಡ ನಮಗೆ ಸಾಕಷ್ಟು ಜನ ಕಮೆಂಟ್ ಅಥವಾ ಮೆಸೇಜ್ ಅಲ್ಲಿ ಕೂಡ ಕೇಳ್ತೀರಿ, ರಿಸಲ್ಟ್ ಯಾವಾಗ ಬರುತ್ತೆ, ಎಷ್ಟು ಗಂಟೆಗೆ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಯಾವಾಗ ಬರ್ತಿದೆ ನಂತರದಲ್ಲಿ, ಮತ್ತೆ ಇವತ್ತು ಬರುತ್ತಾ ಇಲ್ವಾ, ಅಥವಾ ರಿಸಲ್ಟ್ ನ ನೋಡುವಂತ ಲಿಂಕ್ ನ ಕೊಡಿ, ರಿಸಲ್ಟ್ ಪ್ರಕಟ ಆಗಿದೆಯಂತೆ, ಹೌದಾ ರಿಸಲ್ಟ್ ಬರ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ, ರಿಸಲ್ಟ್ ಅನ್ನು ನೋಡ್ಲಿಕ್ಕೆ ಯಾವ ತರ ರಿಸಲ್ಟ್ ನ ವೀಕ್ಷಣೆ ಮಾಡೋದು, ಹಲವಾರು ರೀತಿಯಂತ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೂಡ ಕೇಳ್ತೀರಿ. ನಿಮ್ದೇನೋ ಪ್ರಶ್ನೆ ಡೌಟ್ಸ್ ಇದ್ರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಕನ್ನಡ ಬೈದ ಅಫಿಷಿಯಲ್ ಪೇಜ್ ನಲ್ಲಿ ಒಂದು ಮೆಸೇಜ್ ಅಥವಾ ಒಂದು ಡೌಟ್ ಅನ್ನ ಕೂಡ ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತವೆ ಅಂತ ಹೇಳ್ತಾ, ಸೆಕೆಂಡ್ PUC ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಸುಮಾರು ಪರೀಕ್ಷೆಯನ್ನ ಕಂಪ್ಲೀಟ್ ಆಗಿ ಒಂದು ಮಂತ್ ಹತ್ತಿರ ಆಗ್ತಾ ಇರುವಂತಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಒಂದು ಮಂತ್ ಅಂತೂ ಆಗಿಲ್ಲ, ಇನ್ನ 15 ದಿನನ ಆಸುಪಾಸಿನಲ್ಲಿ ಇರುವಂತದ್ದು, 15 ದಿನ ಅಂತೂ ಕಂಪ್ಲೀಟ್ ಆಗಿದೆ. ಅಂದ್ರೆ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 20ನೇ ತಾರೀಕಿನ ತನಕ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಒಂದನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿರುವಂತದ್ದಾಗಿರುತ್ತೆ. ಈ ನಡೆದಿರುವಂತಹ ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಂತ ಗೊಂದಲಗಳು ವಿದ್ಯಾರ್ಥಿಗಳಲ್ಲಿ ಆತಂಕ, ಅಥವಾ ರಿಸಲ್ಟ್ ಯಾವಾಗ ಅಂತ ಪರೀಕ್ಷೆ ನಡೆಯುತ್ತಿರುವಂತಹ ಸಂದರ್ಭದಿಂದ ಕೂಡ ನಿಮ್ಮಲ್ಲಿ ಆತಂಕ ಇತ್ತು. ಅದೇ ರೀತಿ ಈಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದೇ ಪ್ರಮುಖ ಆಗಿರುತ್ತೆ, ಯಾಕಂದ್ರೆ ಮುಂದಿನ ಕೋರ್ಸ್ಗಳಿಗೆ ಹೋಗ್ಬೇಕಾದ್ರೆ. ಹಾಗಾಗಿ ಯಾವಾಗ ರಿಸಲ್ಟ್ ಅಂತ ಒಂದು ಹೆಚ್ಚಿಗೆ ಪ್ರಶ್ನೆಗಳು ಬರ್ತಿರೋದ್ರಿಂದನೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹಲವಾರು ರೀತಿಯಾದಂತಹ ದಿನಾಂಕಗಳು ಕೂಡ ವೈರಲ್ ಕೂಡ ಆಗ್ತಿದ್ದಾವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಒಂದು ಯೂಟ್ಯೂಬ್ಗಳಲ್ಲಾಗಿರ್ಬೋದು, ಅಥವಾ ಒಂದು ಕ್ರೋಮ್ ಬ್ರೌಸರ್ ಅಥವಾ ವಿದ್ಯಾರ್ಥಿಗಳಿಗೆ ವೆಬ್ ಬ್ರೌಸರ್ಗಳಿದಾವಲ್ಲ, ಅಂದ್ರೆ ಗೂಗಲ್ಗಳಲ್ಲಿ ಒಂದೊಂದು ಆರ್ಟಿಕಲ್ಗಳನ್ನ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ತಿರ್ತಾರೆ. ಆ ದಿನ ರಿಸಲ್ಟ್, ಈ ದಿನ ರಿಸಲ್ಟ್, ಹಾಗೆ ಹೀಗೆ, ಅಥವಾ ವಾಟ್ಸಪ್ಗಳಲ್ಲೂ ಕೂಡ ಕೆಲವೊಂದು ರೀತಿಯಾದಂತಹ ಮಾಹಿತಿಗಳು ಕೂಡ ಶೇರ್ ಆಗ್ತಾ ಇದ್ವು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಬರ್ತಾ ಇರುವಂತ ಪ್ರಶ್ನೆ ಏನಂದ್ರೆ, ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಯ್ತಾ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹಲವಾರು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಇಟ್ಕೊಂಡಿರುವಂತದ್ದಾಗಿರುತ್ತೆ. ಶಿಕ್ಷಣ ಇಲಾಖೆಯವರಾಗಿರಿ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ, ಈ ತರ ಅಷ್ಟು ಸುದ್ದಿಗಳಾಗ್ತಿರೋ ಕೂಡ ಶಿಕ್ಷಣ ಇಲಾಖೆ ಏನು ಮಾಹಿತಿನ ಕೊಟ್ಟಿಲ್ವಾ, ರಿಸಲ್ಟ್ ಕುರಿತು ಅವ್ರು ಏನ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ರಿಸಲ್ಟ್ ಯಾವಾಗ ಆಗಿದ್ರೆ, ಯಾವ ವೆಬ್ಸೈಟ್ ಅಲ್ಲಿ ರಿಸಲ್ಟ್ ನೋಡೋದು ಅಂತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಇದಾವೆ. ಒಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೆ ಚಾನಲ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಇನ್ನೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ, ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ವಿದ್ಯಾರ್ಥಿಗಳು ಬೇಗನೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ಬೇಗನೆ ತಿಳ್ಕೊಬೋದಾಗಿರುತ್ತೆ, ಮತ್ತೆ ಇತರರಿಗೂ ಕೂಡ ನೀವು ಹೇಳುವಂತದ್ದಾಗಿರುತ್ತೆ, ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಬೇಗ ನೀವು ತಿಳ್ಕೊಂಡ್ರಲ್ಲ ಬೇರೆಯವ್ರಿಗೆ ಹೇಳಕ್ ಸಾಧ್ಯ. ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟು ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳಿದೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಲೈಕ್ ಮುಖಾಂತರ ವಿಡಿಯೋ ನೋಡ್ತೀರಾ ಅಂದ್ಕೊಂಡು, ಇಷ್ಟ ಆಗ್ತಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಿ ಅಂತ ಕೂಡ ಹೇಳ್ತಾ ಇದೀವಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಬಹುತೇಕವಾಗಿ ಒಂದು ವಿಷಯ ಸಾಕಷ್ಟು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಆಗ್ತದೆ, ಇಷ್ಟ ಕೂಡ ಆಗುತ್ತೆ. ಸೊ ಒಂದು ಲೈಕ್ ಮುಖಾಂತರನೇ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ವಿದ್ಯಾರ್ಥಿಗಳು ಲೈಕ್ ಮಾಡಿದಾಗ ಸೆಕೆಂಡ್ PUC ಒಂದು ವಿಷಯದಲ್ಲಿ ನೀವು ಕೂಡ ವೆಯ್ಟ್ ಮಾಡ್ತಿದ್ದಾರೆ ರಿಸಲ್ಟ್ಗೆ ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಹೆಚ್ಚಿಗೆ ಒಂದು ಮಾಹಿತಿಗಳನ್ನ ಕೂಡ ಕೊಡಬಹುದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿಡಿಯೋ ಕಡೆಗೆ ವಿದ್ಯಾರ್ಥಿಗಳು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ವೆಬ್ಸೈಟ್ ಯಾವುದು, ರಿಸಲ್ಟ್ ಯಾವ ತರ ನೋಡೋದು ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಥವಾ ಒಂದು ಹೊರಗಡೆ ಹೋಗೋದ್ರ ಮುಖಾಂತರ, ಅಂದ್ರೆ ಸೈಬರ್ ಸೆಂಟರ್ಗಳಲ್ಲಿ ರಿಸಲ್ಟ್ ನೋಡುವಂತ ಪರಿಸ್ಥಿತಿಗಳು ಇರೋದಿಲ್ಲ. ಅಂದ್ರೆ ಅವರಿಗೆ ಕಷ್ಟ ಕೂಡ ಆಗ್ಬೋದು, ಅಥವಾ ಅಮೌಂಟ್ ಕೊಡಬೇಕಾಗ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಮತ್ತೆ ಅವರ ಸ್ನೇಹಿತರ ರಿಸಲ್ಟ್ ಎಲ್ಲ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಗಳು ಕೂಡ ಇರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನು ಯಾವ ತರ ಚೆಕ್ ಮಾಡ್ಕೊಳ್ಳೋದು ಮೊಬೈಲ್ ಅಲ್ಲಿ, ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ನಂತರದಲ್ಲಿ ರಿಸಲ್ಟ್ ಕುರಿತು ಅಥವಾ ಯಾವಾಗ ಏನು ಅಂತ ಇಲಾಖೆಯವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ವಿದ್ಯಾರ್ಥಿಗಳ ರಿಸಲ್ಟ್ ಯಾವ ತರ ಚೆಕ್ ಮಾಡ್ಕೊಳ್ಳೋದು, ಯಾವ ವೆಬ್ಸೈಟ್ ನಲ್ಲಿ ಚೆಕ್ ಮಾಡೋದು ಅಂತ ಹೇಳಿದ್ರೆ, kar-results.nic.in ಅಂತಕ್ಕಂಥ ಒಂದು ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ವಿಸಿಟ್ ಮಾಡೋದ್ರ ಮುಖಾಂತರ ರಿಸಲ್ಟ್ ಅನ್ನ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನು ಯಾವ ತರ ನೋಡ್ಕೊಳ್ಳೋದು ಅಂತಂದ್ರೆ, ವೆಬ್ಸೈಟ್ ನಲ್ಲಿ ನಿಮಗೆ ತಿಳಿಸ್ತೀನಿ. kar-results.nic.in ಅಂತ ಈ ತರ ಸ್ಕ್ರೀನ್ ನಲ್ಲಿ ಶೋ ಆಗ್ತಿದೆಲ್ಲ, ಇದನ್ನ ನೀವು ಗೂಗಲ್ ಕ್ರೋಮ್ ಅಥವಾ ವೆಬ್ ಬ್ರೌಸರ್ ಯಾವ ತರ ಇರ್ತಾವಲ್ಲ ನಿಮ್ದು ಬ್ರೌಸರ್ಸ್ ಯೂಸ್ ಮಾಡುವಂಥದ್ದು, ಅಲ್ಲಿ ಹೋಗಿ ಸರ್ಚ್ ಮಾಡೋದ್ರ ಮುಖಾಂತರ ನಿಮಗೆ ಓಪನ್ ಆಗುತ್ತೆ, ನೋಡಬಹುದಾಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ಯಾವ ತರ ಅಂತ ನಿಮಗೆ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಈ ವಿಡಿಯೋದಲ್ಲಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ಯಾವ ತರ ವೀಕ್ಷಣೆ ಮಾಡೋದು ಏನಿದೆ ಎಕ್ಸಾಕ್ಟ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿರೋದಾಗಿರುತ್ತೆ. ವಿದ್ಯಾರ್ಥಿಗಳು ಅದನ್ನ ವೀಕ್ಷಣೆ ಮಾಡೋದ್ರ ಮುಖಾಂತರ ರಿಸಲ್ಟ್ ಅನ್ನ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ಸುಲಭವಾಗಿನೇ. ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಆಗ್ತಿರೋದು, ಓಕೆ ರಿಸಲ್ಟ್ ಯಾವ ತರ ನೋಡೋದು ಅಂತ ಗೊತ್ತಾಯ್ತು ನಮಗೆ. ಯಾವಾಗ ರಿಸಲ್ಟ್ ಯಾವಾಗ ಪ್ರಕಟ ಆಗ್ತಿದೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಥವಾ ಶಿಕ್ಷಣ ಇಲಾಖೆಯವರು ಏನ್ ಮಾಹಿತಿನ ಕೊಟ್ಟಿದ್ದಾರೆ, ಶಿಕ್ಷಣ ಸಚಿವರು ಏನ್ ಮಾಹಿತಿನ ಕೊಟ್ಟಿದ್ದಾರೆ, ಇವತ್ತು ರಿಸಲ್ಟ್ ಅಂತೆಲ್ಲ ಸುದ್ದಿ ಬಂದಿದ್ದಾವೆ ನಮಗೆ. ರಿಸಲ್ಟ್ ಇವತ್ತು ಬರ್ತಿದೆಯಾ ಬರ್ತಿಲ್ವಾ ಅಂತೆಲ್ಲ ಒಂದು ಆತಂಕ ನೆಟ್ಕೊಂಡಿದ್ದೀರಾ. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿನ ರಿಸಲ್ಟ್ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಹೇಳುವಂಥದ್ದು ಏನಂದ್ರೆ, ವಿದ್ಯಾರ್ಥಿಗಳ ರಿಸಲ್ಟ್ ಅಂತಕ್ಕಂಥದ್ದು ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ನಿಮಗೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಒತ್ತಡಕ್ಕೊಳಗಾಗಿ ಹೆಚ್ಚಿಗೆ ರಿಸಲ್ಟ್ ಏನಾಗುತ್ತೋ, ಪಾಸ್ ಆಗುತ್ತಾ, ಫೇಲ್ ಆಗುತ್ತಾ, ಅಥವಾ ಏನ್ ಆಗ್ಬಿಡ್ತೋ ನನ್ನ ರಿಸಲ್ಟ್ ಅಲ್ಲಿ, ಅಥವಾ ಕಡಿಮೆ ಮಾರ್ಕ್ಸ್ ಬಂದು ಏನ್ ಮಾಡೋದು, ಅಥವಾ 2ನೇ ಎಕ್ಸಾಮ್ ಬರಿಲ್ಲ, 3ನೇ ಎಕ್ಸಾಮ್ ಬರಿಲ್ಲ, ಅಥವಾ ಫೇಲ್ ಆದ್ರೆ ಯಾರೇನ್ ಅನ್ಕೊಂತಾರೋ, ಅಥವಾ ಹಲವಾರು ರೀತಿಯಂತ ಆತಂಕ ಗೊಂದಲ ಇಟ್ಕೊಂತಿರ್ತೀರಾ. ಅದನ್ನೆಲ್ಲ ಬಿಟ್ಟಾಕಿ ವಿದ್ಯಾರ್ಥಿಗಳು, ಸದ್ಯಕ್ಕೆ ನಿಮ್ಮ ಫಲಿತಾಂಶಕ್ಕೆ ದಿನಾಂಕ ಅಂತೂ ನಿಮ್ಗೆ ಅಧಿಕೃತವಾಗಿ ಬರ್ದಿರೋದ್ರಿಂದ ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಬಟ್ ಅಲ್ಲಿ ತನಕ ವಿದ್ಯಾರ್ಥಿಗಳು ಎಷ್ಟು ನಿಮಗೆ ದಿನ ಸಿಗುತ್ತಲ್ಲ, ಅಲ್ಲಿ ತನಕ ಕೂಡ ಹ್ಯಾಪಿಯಾಗಿ ಆರಾಮಾಗಿರಿ. ಮತ್ತೆ ನಿಮ್ಮ ಒಂದು ಭವಿಷ್ಯದಲ್ಲಿ ಏನೇನ್ ಮಾಡಬೇಕು ಅಂತ ಅನ್ಕೊಂತಿರಲ್ಲ, ಅಥವಾ ಇವಾಗ ರಿಸಲ್ಟ್ ಬಂತಪ್ಪ ಮಾರನೇ ದಿನ ಏನ್ ಮಾಡ್ತೀರಾ,
ಅದ್ರ ಬಗ್ಗೆ ಅಥವಾ ಯಾವ ಕಾಲೇಜ್ ಸೇರಬೇಕು ಅಂತಿದ್ದೀರಾ ಅಥವಾ ಯಾವ ಒಂದು ಕಾಲೇಜಲ್ಲಿ ಶಿಕ್ಷಣ ಯಾವ ಥರ ಇದೆ ಅಥವಾ ಯಾವ ಕೋರ್ಸನ್ನು ಮಾಡಬೇಕು ಅನ್ಕೋತೀರಾ ಅದ್ರ ಬಗ್ಗೆ ಅಂದಾಜು ಪ್ಲಾನ್ ಮಾಡ್ಕೊಂತೀರಿ ಇವಾಗ ನಿಮ್ಗೆ ಇರುವಂಥ ಸಮಯದಲ್ಲಿ. ಅದನ್ನ ಬಿಟ್ಬಿಟ್ಟು ರಿಸಲ್ಟ್ ಯಾವಾಗ ಅಂತ ವಿದ್ಯಾರ್ಥಿಗಳು ಒಂದು ಆತಂಕದಲ್ಲಿದ್ದಾರೆ. ಮತ್ತೆ ರಿಸಲ್ಟ್ ಅಂತಕ್ಕಂಥದ್ದು ನೀವೇನು ಬರ್ದಿರ್ತೀರ ಅದ್ರ ತಕ್ಕಂಗೆ ಬಂದಿರುತ್ತೆ. ಅದನ್ನ ಬಿಟ್ಬಿಟ್ಟು ಯಾವುದೋ ಪಾಸ್ ಆಗುತ್ತಾ ಔಟ್ ಆಫ್ ಮಾರ್ಕ್ಸ್ ತೆಗೆಯುವಂಥ ವಿದ್ಯಾರ್ಥಿ ಫೇಲ್ ಅಂತೂ ಆಗಿರೋದಿಲ್ಲ. ಆ ಥರ ಅಂತೂ ಆಗಲ್ಲ. ಫೇಲ್ ಆಗುವಂಥ ವಿದ್ಯಾರ್ಥಿ ಔಟ್ ಆಫ್ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಪಾಸ್ ಅಂತೂ ಆಗ್ಬೋದಾಗಿರುತ್ತೆ ಅಥವಾ ಎಲ್ಲರೂ ಕೂಡ ಉತ್ತಮ ಅಂಕನೇ ಬಂದಿರುತ್ತೆ. ಸೊ ಎಲ್ಲರೂ ಕೂಡ ಒಂದು ಆಲ್ ದ ಬೆಸ್ಟ್ ಆಗಿ ಅಂತ ಹೇಳ್ತೀವಿ ನಾವು ಕೂಡ. ಮತ್ತೆ ಎಲ್ಲರೂ ಕೂಡ ಹೋಪನ್ನ ಇಟ್ಕೊಳ್ಳಿ. ರಿಸಲ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ರಿಸಲ್ಟಲ್ಲಿ ಏನು ಬೇಕಾದ್ರೂ ಆಗ್ಬೋದಾಗಿರುತ್ತೆ. ನೀವು ಬರ್ದಿರೋದು ಒಂಥರ ಆಗಿದ್ರು ಕೂಡ ರಿಸಲ್ಟಲ್ಲಿ ಕೂಡ ನೀವು ಚಾನ್ಸಸ್ ಇರುತ್ತೆ. ನೀವು ಜಾಸ್ತಿ ಮಾರ್ಕ್ಸ್ ತೆಗೆಯೋದಕ್ಕೆ, ಔಟ್ ಆಫ್ ತೆಗೆಯೋದಕ್ಕೆ, ಡಿಸ್ಟಿಂಕ್ಷನ್ ಬರೋದಕ್ಕೆ, ಫಸ್ಟ್ ಕ್ಲಾಸಲ್ಲಿ ಬರೋದಕ್ಕೆ, ಫೇಲ್ ಆಗೋಂಥವ್ರು ಕೂಡ ಪಾಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ಯಾವ ಥರ ಆಗ್ತವೆ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಆ ಕಾರಣಕ್ಕೆ ಹೋಪ್ ಅಂತ ಇಟ್ಕೊಳ್ಳಿ. ಸೊ ಹೋಪನ್ನ ಕಳ್ಕೊಬೇಡಿ. ಸೊ ರಿಸಲ್ಟ್ ಬಗ್ಗೆ ಆತಂಕ, ಭಯ ಏನಾಗುತ್ತೆ ಅಂತ ಎಕ್ಸೈಟ್ಮೆಂಟ್ ಇರುತ್ತೆ. ಓಕೆ, ಎಲ್ಲರಿಗೂ ಕೂಡ ಎಕ್ಸೈಟ್ಮೆಂಟ್ ಇರುತ್ತೆ. ರಿಸಲ್ಟ್ ನೋಡಬೇಕು ಯಾವ ಥರ ಇರುತ್ತೆ, ಪಾಸ್ ಆಗ್ತೀನಾ, ಫೇಲ್ ಆಗ್ತೀನಾ, ಎಷ್ಟು ಮಾರ್ಕ್ಸ್ ಬರ್ಬೋದು, ನನಗೆ ಎಷ್ಟು ಬರುತ್ತೆ, ನನ್ನ ಫ್ರೆಂಡ್ಸ್ಗೆ ಎಷ್ಟು ಬರುತ್ತೆ. ಆ ಸಂದರ್ಭದಲ್ಲಿ ಆ ಏಜ್ಗಳಲ್ಲಿ ಅದು ಇದ್ದೇ ಇರುತ್ತೆ. ಬಟ್ ಆದರೆ ಆದಷ್ಟು ವಿದ್ಯಾರ್ಥಿಗಳು ರಿಲ್ಯಾಕ್ಸ್ ಆಗಿ ಕೂಲ್ ಆಗಿರಿ. ಏನಾಗಲ್ಲ, ಈ ರಿಸಲ್ಟ್ ಬಂದರೂ ಕೂಡ ಈ ರಿಸಲ್ಟಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಬಂತಾ ಓಕೆ ನನಗೆ ಇಂಥದ್ದು ಆ ಕೋರ್ಸ್ಗಳು ತಗೊಂತೀನಿ, ಈ ಥರ ಹೋಗ್ತೀನಿ. ರಿಸಲ್ಟ್ ಏನಾದ್ರು ಮಿಸ್ ಕಡಿಮೆ ಮಾರ್ಕ್ಸ್ ಬಂದ್ಬಿಡ್ತಾ, ಫೇಲ್ ಆಗ್ಬಿಡ್ತೀರಾ, ನೆಕ್ಸ್ಟ್ ಎಕ್ಸಾಮ್ ಇದೆ, ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಇದಾವೆ. ಸೊ ಯಾವ ಎಕ್ಸಾಮಲ್ಲಿ ಕೂಡ ನೀವು ಬರೆದ್ರು ಎರಡನೇ ಎಕ್ಸಾಮ್, ಮೂರನೇ ಎಕ್ಸಾಮ್ನ ಈ ಒಂದೇ ಎಕ್ಸಾಮ್ ಬರೆದು ಕಡಿಮೆ ಮಾರ್ಕ್ಸ್ ಅಥವಾ ಫೇಲ್ ಆಗೋಂಥವ್ರು ರಿಪೀಟರ್ ಅಂತ ಪರಿಗಣನೆ ಆಗೋದಿಲ್ಲ. ಅದು ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಜಸ್ಟ್ ಎರಡನೇ ಎಕ್ಸಾಮ್, ಮೂರನೇ ಎಕ್ಸಾಮ್ ಆದ್ರೂ ಕ್ಲಿಯರ್ ಮಾಡ್ಕೊಂಡು ವಿದ್ಯಾರ್ಥಿಗಳು ಸ್ಕೋರ್ ಕೂಡ ಮಾಡ್ಕೋಬೋದಾಗಿರುತ್ತೆ ಆ ಎಕ್ಸಾಮ್ಗಳಲ್ಲಿ ಕೂಡ. ಸೊ ಯಾವುದೇ ರೀತಿಯಾಗಿ ನಿಮಗೆ ಸರ್ಟಿಫಿಕೇಟ್ ಏನಾದ್ರು ಚೇಂಜಸ್ ಇರ್ತಾವ ಆಗ ಈಗ ಏನೂ ಇಲ್ಲ ವಿದ್ಯಾರ್ಥಿಗಳಿಗೆ. ಯಾವುದೇ ರೀತಿ ಆತಂಕ ಇಟ್ಕೊಳಕ್ ಹೋಗ್ಬೇಡಿ. ಪರವಾಗಿಲ್ಲ, ನಿಮ್ಮ ರಿಸಲ್ಟನ್ನು ಆದಷ್ಟು ನಿಮ್ಗೆ ಯಾರು ಜಾಸ್ತಿ ಹೇಳಕ್ ಹೋಗ್ಬೇಡಿ. ನಿಮ್ಮ ಪ್ರಕಾರ ಫಸ್ಟ್ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು, ಬಂದಿಲ್ಲ ಅಂದರೆ ಅವಮಾನ ಆಗಿ ಆ ಥರ ಏನೂ ಇಲ್ಲ ವಿದ್ಯಾರ್ಥಿಗಳಿಗೆ. ಎರಡನೇ ಎಕ್ಸಾಮ್ ಕೊಡ್ತಾರೆ, ಮೂರನೇ ಎಕ್ಸಾಮ್ ಕೊಡ್ತಾರೆ. ಸೊ ಯಾವುದು ಒಂದನೇ ಎಕ್ಸಾಮ್ ಯಾವ ವಿದ್ಯಾರ್ಥಿ ಪ್ರಿಪೇರ್ ಆಗಿರಲ್ಲ ಅವ್ನು ಸೆಕೆಂಡ್ ಎಕ್ಸಾಮ್ ಪ್ರಿಪೇರ್ ಆಗ್ತಾನೆ, ಸೆಕೆಂಡಲ್ಲಿ ಆಗಿಲ್ಲ ಅಂದರೆ ಥರ್ಡ್ ಎಕ್ಸಾಮ್ ಪ್ರಿಪೇರ್ ಆಗಿ ಸ್ಕೋರ್ ಮಾಡ್ಕೊಬೋದಾಗಿರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇವಾಗ ರಿಸಲ್ಟ್ ಆಗಿ ಇವತ್ತು ಬರುತ್ತೆ ಇಲ್ವಾ ಅಂತೆಲ್ಲ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಬಹುತೇಕ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅವರು ತಿಳಿಸಿರುವಂಥದ್ದು. ಆದರೆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ರಿಸಲ್ಟ್ಗೆ ಇಂಟರ್ನೆಟ್ಗೆಲ್ಲ ಮಾರ್ಕ್ಸ್ ಕಂಪ್ಯೂಟರ್ಕರಣ ಮಾಡಬೇಕಿರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟರು. ಸೊ ಹಾಗಾಗಿ ವ್ಯಾಲ್ಯೂಯೇಷನ್ ಏಪ್ರಿಲ್ 3ನೇ ತಾರೀಕು ಈ ಥರ ಕಂಪ್ಲೀಟ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ಒಂದು ಏಪ್ರಿಲ್ 5ನೇ ತಾರೀಕು ರಿಸಲ್ಟ್ ಬೆಳಿಗ್ಗೆ 10 ಗಂಟೆಗೆ ಅಂತ ಒಂದು ವಾಟ್ಸಪ್ನಲ್ಲಿ ಸುದ್ದಿ ಆಯಿತು. ಅದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಬಹುತೇಕರಿಗೆ ಅದು ಸ್ಪ್ರೆಡ್ ಆಗಿರುವಂಥದ್ದಾಗಿರುತ್ತೆ. ಏಪ್ರಿಲ್ 5ಕ್ಕೆ ರಿಸಲ್ಟ್ ಅಂತ. ಬಟ್ ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಅಥವಾ ಶಿಕ್ಷಣ ಸಚಿವರ ಕಡೆಯಿಂದ ರಿಸಲ್ಟ್ಗೆ ಒಂದು ದಿನದ ಮುಂಚೆ ಅದರ ಅಪ್ಡೇಟ್ ಬರುತ್ತೆ. ಬಟ್ ಸದ್ಯಕ್ಕೆ ಏಪ್ರಿಲ್ 5ನೇ ತಾರೀಕು ರಿಸಲ್ಟ್ ಅಂದರೆ ಏಪ್ರಿಲ್ 4ನೇ ತಾರೀಕು ನೆನ್ನೆಲ್ಲ ಸುದ್ದಿ ಇರಬೇಕಿತ್ತು ಎಲ್ಲ ಕಡೆನೂ ಕೂಡ. ಬಟ್ ಅಧಿಕೃತವಾಗಿ ಏಪ್ರಿಲ್ 5ರಂದು ರಿಸಲ್ಟ್ ಅಂತ ಶಿಕ್ಷಣ ಇಲಾಖೆ ಕಡೆಯಿಂದ ಮೆನ್ಷನ್ ಮಾಡಿಲ್ಲ ವಿದ್ಯಾರ್ಥಿಗಳು, ಎಲ್ಲೂ ಕೂಡ ಅವರು ತಿಳಿಸಿಲ್ಲ. ಸೊ ಶಿಕ್ಷಣ ಇಲಾಖೆ ಒಂದು ಸ್ಪಷ್ಟನೆ ಏನಾಗಿರುತ್ತೆ ಅಂದರೆ ಏಪ್ರಿಲ್ 3ನೇ ತಾರೀಕಿನಂದು ವ್ಯಾಲ್ಯೂಯೇಷನ್ ಎಲ್ಲ ಬಹುತೇಕ ಆಗಿದೆ, ಕಂಪ್ಲೀಟ್ ಆಗಿದ್ದಾವೆ. ಮಾರ್ಕ್ಸ್ ಅನ್ನ ಕಂಪ್ಯೂಟರ್ಕರಣ ಮಾಡ್ತಿದ್ದೀವಿ. ಸೊ 8ರಿಂದ 10 ದಿನ ಸಮಯ ಬೇಕಂತೆಲ್ಲ ಅವ್ರು ಕೊಟ್ಟಿದ್ದಾರೆ ಮಾಹಿತಿನ. ನಂತರದಲ್ಲಿ ಏಪ್ರಿಲ್ನ ಸೆಕೆಂಡ್ ವೀಕ್ನಲ್ಲಿ ನೀವು ರಿಸಲ್ಟ್ ಅನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧಿಕಾರಿಗಳ ಒಂದು ಮಾಹಿತಿ ಏನಾಗಿರುತ್ತೆ ಅಂದರೆ ಅವ್ರು ಕೊಟ್ಟಿರುವಂಥ ಸ್ಪಷ್ಟನೆ ಏಪ್ರಿಲ್ನ ಸೆಕೆಂಡ್ ವೀಕ್ನಲ್ಲಿ ನೀವು ರಿಸಲ್ಟ್ ಅನ್ನ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಏಪ್ರಿಲ್ನ 2ನೇ ವಾರದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶದ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಸದ್ಯಕ್ಕೆ ಅಧಿಕೃತ ದಿನಾಂಕ ಅಂತೂ ಪ್ರಕಟ ಆಗಿಲ್ಲ. ಇಂದು ರಿಸಲ್ಟ್ ಬರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಅಂತೆಲ್ಲ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನ ಕೇಳ್ತೀರಿ. ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇಂದು ರಿಸಲ್ಟ್ ಅಂತೂ ಬರ್ತಾನೆ ಇಲ್ಲ. ಎಷ್ಟು ಗಂಟೆಗೆ ಅಂತಂದ್ರೆ ಬರ್ತದೆ ಅಂದ್ರೆ ಎಷ್ಟು ಗಂಟೆಗೆ ಅಂತ ಹೇಳ್ಬೋದು. ರಿಸಲ್ಟೇ ಬರ್ತಾ ಇಲ್ಲ ವಿದ್ಯಾರ್ಥಿಗಳು ಏಪ್ರಿಲ್ 5ನೇ ತಾರೀಕಿನಂದು. ಸದ್ಯಕ್ಕೆ ಇರುವಂತ ಮಾಹಿತಿಗಳ ಆಧಾರದ ಮೇಲೆ ಇಲಾಖೆಯವರು ಆಲ್ಮೋಸ್ಟ್ ಒಂದೇ ದಿನ ಮೊದಲೇ ರಿಸಲ್ಟ್ಗೆ ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸ್ತಾರೆ. ಸದ್ಯಕ್ಕೆ ಯಾವುದೇ ರೀತಿ ಪತ್ರಿಕಾ ಪ್ರಕಟಣೆ ಬರೆದಿರೋದ್ರಿಂದ ಸೊ ರಿಸಲ್ಟ್ ಅಂತೂ ಏಪ್ರಿಲ್ ಒಂದು ತಿಂಗಳೇನಿದಾವಲ್ಲ, ಸೊ ಈ ಒಂದು ಬರ್ತಾ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.